ಅಷ್ಟು ವರ್ಕ್ ಮಾಡಿದ್ರೆ ಆ ಫಿಲಮ್ ಈ 4 ಭಾಷೆಯಲ್ಲಿ ಬರಬೇಕಂದ್ರೆ ಈ ಸಾಂಗ್ನ. ಕಾಂಟ್ರವರ್ಸಿ ಆಗುತ್ತೆ. ಸೊ ಈ ಸಿನಿಮಾದಲ್ಲೂ ಒಂದು ಡೈಲಾಗು ಹಾಗಾಗತ್ತಾ ಅಂತ ಅನಿಸ್ತು ನನಗೆ. ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನುವಂಥದ್ದು. ಯಾಕೆ ಆ ಡೈಲಾಗ್ ಬಂದಿದೆ ನೀವು ಹೇಳಲ್ಲ ಗೊತ್ತು. ಸೊ ನಿಮ್ಗೆ ಏನು ಅನ್ಸುತ್ತೆ, ಕಾಂಟ್ರವರ್ಸಿ ಆಗಬಹುದಾ ಈ ಡೈಲಾಗ್ ಅಂತ? ಕಾಂಟ್ರವರ್ಸಿ ಆಯ್ತಾ? ಬಂದಿದೆಯಲ್ಲ ನನ್ನ ಬಾಯಲ್ಲಿ ಬಂದಿದೆ ಅಂದ್ರೆ ಆಗಿದೆ ಅಂತ ಸರ್. ಅದು ಆಗಿದೆಯಾ? ಅಲ್ಲ ಹೇಳಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಕಾಂಟ್ರವರ್ಸಿ ಆಗುತ್ತೋ ಇಲ್ಲ ಟ್ರೋಲ್ ಅಂತೂ ಆಗುತ್ತೆ. ನಾವೇ ಕನ್ಫ್ಯೂಸ್ ಮಾಡ್ತಾ ಇದೀವಿ. ಇಲ್ಲ ನನಗೆ ಗೊತ್ತಾಗಿಲ್ಲ ಅದು ಆ್ಯಕ್ಚುಲಿ. ಬಿಕಾಸ್ ಎಲ್ಲರೂ ಇಷ್ಟಪಡ್ತೀಯಾರ ಅಷ್ಟೇ ಹೊರತು ಅದನ್ನು ಅದನ್ನು ನೀವು ಹೆಂಗೆ ಬೇಕಾದ್ರೆ ತೊಗೊಬೋದು ಆ್ಯಕ್ಚುಲಿ. ಅಂದರೆ ಅಲ್ಟಿಮೇಟ್ಲಿ ಅದು ಕರೆಕ್ಟಾ, ಧಿಕ್ಕಾರ ಕರೆಕ್ಟಾ, ಇಲ್ಲ ಧಿಕ್ಕಾರಕ್ಕೆ ವ್ಯಾಲ್ಯೂ ಇದೆಯಾ, ಯಾವ ಥರ ಬೇಕಾದ್ರೆ ತೊಗೊಬೋದು ಅದನ್ನು. ಆಮೇಲೆ ನೀವು ಸಿನಿಮಾದಲ್ಲಿ ಇದೆಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ. ಇವಾಗ ನಿಮಗೆ ನಾವೊಂದು ಜಸ್ಟ್ ಒಂದಷ್ಟು ಗ್ಲಿಮ್ಸ್ ಕೊಟ್ಟಿದ್ದೀವಿ ಅಷ್ಟೇ. ಯೂಶ್ವಲಿ ಒಂದು ಹೇಳ್ತಾರೆ ಏನು ಹೇಳಿ, ಒಂದು ಅನ್ನ ಇಸ್ಕಿದ್ರೆ ಇಡೀ ಅನ್ನ ಏನು ಗೊತ್ತಾಗುತ್ತೆ ಅಂತ. ಬಟ್ ಇದು ನಾನು ಅದೇ ಮಾತಾಡ್ಬೇಕಾದ್ರೆ ಹೇಳಿದೆ, ಇದು ಫ್ರೂಟ್ ಸಾಲಡ್ ಥರ ಒಂದು ಪೀಸ್ ಎತ್ತು ಕೊಟ್ಟರೆ ನಿಮ್ಗೆ ಅದು ಯಾವ ಫ್ರೂಟ್ ಅಂತ ಗೊತ್ತಾಗಲ್ಲ. ಸೊ ಆ ಥರ ಇದು ಬೇರೆ ಬೇರೆ ಎಲಿಮೆಂಟ್ಸ್ ಇರೋದ್ರಿಂದ ಸಿನಿಮಾದಲ್ಲಿ ಅದೊಂದು ಪಾರ್ಟ್ ಆಗಿರುತ್ತೆ, ಅದಕ್ಕೆ ಬೇರೆಯೇ ಅರ್ಥ ಸಿಕ್ಬಿಡುತ್ತೆ ಕೊನೆಗೆ ನಿಮಗೆ. ಸೊ ಅದು ನಿಮ್ಗೆ ಯಾವುದು ಕೂಡ ಏನು ಹೇಳಿ ನಿಮ್ಗೆ ಹರ್ಟ್ ಆಗೋ ಥರ ಯಾವುದೂ ಇರಲ್ಲ. ಏನು ಹೇಳಿ ಅಂದ್ರೆ ಅರ್ಥ ಆಯ್ತಾ? ನೆಗೆಟಿವ್ ಆಗಿ ಯಾರನ್ನೋ ಟಾರ್ಗೆಟ್ ಮಾಡಿ ಆ ಥರ ಯಾವುದೂ ಇರಲ್ಲ ಆ್ಯಕ್ಚುಲಿ. ಇವನ್ ಟ್ರೋಲ್ ಸಾಂಗ್ ನೋಡಿ, ನಾನು ಎಲ್ಲ ಯೂಸ್ ಮಾಡಿದ್ರು ಕೂಡ ನೀವು ಪಿಕ್ಚರ್ ನೋಡಿದಾಗ ಅದು ಅನ್ಸುತ್ತೆ ಕರೆಕ್ಟು. ಅಲ್ಲಿ ನಂಗೆ ಇಲ್ಲೊಂದು ಪ್ರಶ್ನೆ ಇದೆ ಸರ್, ಬಹಳ ಅಂತ ಪ್ರಶ್ನೆ. ನೀವು ಉಪೇಂದ್ರ ಮಾಡಿದಾಗ ಅಥವಾ ಮಾಡಿದಾಗ ಎಲ್ಲ ಮನುಷ್ಯನ ಮನಸ್ಸಿನ ಭಾವನೆಗಳನ್ನು ಹಸಿಯಾಗಿ ಟಾರ್ಗೆಟ್ ಮಾಡಿ ಕಚ್ಚಕ್ಕಂತ ಇದು ಹಿಂಗೆ ಕಣಯ್ಯ ಅಂತ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ರಿ. ಆ್ಯಂಡ್ ಅದು ಕ್ಲಿಕ್ ಆಯಿತು ಕೂಡ, ಯಾಕಂದ್ರೆ ಜನಕ್ಕೆ ಬೇಕಾಗಿತ್ತು, ಹಿಪೋಕ್ರಸಿ ಬೇಡ ಆಗಿತ್ತು ಜನಕ್ಕೆ. ಆ್ಯಂಡ್ ಅಲ್ಲಿಂದ ಮುಂದೆ ಈಗ ನೋಡಿದ್ರೆ ನೀವು ಸ್ವಲ್ಪ ಸಾಫ್ಟಾಗಿ ಮಾತಾಡ್ತಿದ್ರ. ಅಂದರೆ ಹಂಗೆ ಹೇಳೋಕ್ಕಿಂತ ಯಾರನ್ನೋ ಟಾರ್ಗೆಟ್ ಮಾಡೋಕ್ಕಿಂತ ಅಥವಾ ಯಾರನ್ನೋ ಹರ್ಟ್ ಮಾಡೋಕ್ಕಿಂತ ನೀವು ಹಿಂಗೆ ಹೇಳುವಾಗ ನನಗೆ ಪ್ರಶ್ನೆ ಕೇಳಬೇಕನ್ಸುತ್ತೆ, ಯಾಕೆ ಏನಾದರೂ ನಿಮಗೆ ಸಮಸ್ಯೆ ಆಯಿತಾ, ಹೊಡ್ತಾ ಬಿತ್ತಾ, ಅಥವಾ ಯಾರಾದರೂ ಯಾಕೆ ಬಿಡಪ್ಪ ನಮ್ಗೆ ರಿಸ್ಕೆಲ್ಲ ಯಾಕೆ ಇವೆಲ್ಲ ಹಿಂಗೆ ಅನ್ನಿಸ್ತಾ, ಆ ಥರ ಏನಾದರೂ ಆಯಿತಾ? ಇಲ್ಲ ಆ ಥರ ಅಲ್ಲ, ನಾನು ಆ ಟೈಮಲ್ಲೂ ಹಂಗೆ ಯೋಚನೆ ಮಾಡಿಲ್ಲ. ಏನು ಹೇಳಿ, ನಾನು ಯಾವ ಟೈಮಲ್ಲಿ ಆ ಥರ ಥಿಂಕ್ ಮಾಡಿ. ಬಟ್ ಒಂದೊಂದು ಅನಿಸುತ್ತೆ, ನಾನು ಹರ್ಟ್ ಯಾರನ್ನೂ ಮಾಡಬಾರ್ದು. ಅದು ಆ್ಯಕ್ಚುಲಿ ಮಾಡಬಾರ್ದು. ನಿಜ ಹೇಳ್ಬೇಕಂದ್ರೆ ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಟಾರ್ಗೆಟ್ ಎನಿಬಡಿ. ಏನು ಹೇಳಿ, ಯಾರಿಗೇ ಆದರೂ ಅದು ಪರ್ಸ್ನಲ್ ಆಗಿ ಇನ್ನೊಂದು ಹರ್ಟ್ ಮಾಡೋದು ಆ್ಯಕ್ಚುಲಿ ಯಾರಿಗೂ ಸರಿಯಲ್ಲ ಅಂತ. ಬಟ್ ಅದು ನಾನು ಮುಂಚೆಯಿಂದನೂ ಮಾಡ್ಕೊಂಬಂದಿದ್ದೀನಿ. ಬಟ್ ಅದನ್ನು ಬೇರೆ ಥರ ಕಾಂಟ್ರವರ್ಸಿ ಮಾಡಿ ನನ್ನ ಸಿನಿಮಾಲಿ ಆ ಥರ ಇಲ್ಲದೇ ಇದ್ದರೂ ಕೂಡ, ಇವಾಗ ಫಾರ್ ಎಕ್ಸಾಂಪಲ್ ಇದೇ ಹೇಳಿದ್ರಿ ನೀವೇನಿಲ್ಲ ಏನಿಲ್ಲ ಅನ್ನೋದು, ಅದರೊಳಗಿರೋ ಆ ಮೀನಿಂಗನ್ನು ಆಮೇಲೆ 25 ವರ್ಷ ಆಮೇಲೆ ಅದು ಅಷ್ಟೊಂದು ಮಾತಾಡ್ರು. ನನಗೆ ಅನ್ನಿಸ್ತು ಅವಾಗ ಮಾತಾಡಬೇಕಾಗಿತ್ತು ಅಂತ. ಯಾಕಂದರೆ ನಾನು ಅಂದ್ಕೊಂಡು ಬರೆದಿದ್ದು ಈ ಟೈಮಲ್ಲಿ ಇದು ಲಿರಿಕ್ಸು ನಮಗೇ ಖುಷಿ ಆಯಿತು ಮಾಡ್ಬೇಕಾರೆ. ಎಷ್ಟು ಚೆನ್ನಾಗಿದೆ, ಇದ್ರೊಳಗೆ ಏನೇನು ಅರ್ಥಗಳಿದ್ದಾವೆ. ನೀನು ಹುಡುಕಿದ್ರೆ ಎಲ್ಲವೂ ಇದೆ, ಹುಡುಕಿದ್ರೆ ಏನೂ ಇಲ್ಲ. ನೀನು ಹೆಂಗೆ ಅನ್ಕೊತೀವಿ ಹಂಗೆ ಅನ್ನೋಂಥ ಮೀನಿಂಗ್ ಇದ್ದಿದ್ದದು. ಬಟ್ ಅದನ್ನು ನೀವು ಒನ್ ಸೈಡೆಡ್ ಆಗಿ ನೋಡಿ ಅದನ್ನು ಟಾರ್ಗೆಟ್ ಮಾಡೋದಿದೆಯಲ್ಲ, ಗೊತ್ತಿಲ್ಲ ಅದು ಯಾಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ಆಮೇಲೆ 20 ವರ್ಷ ಆದ್ರ ಮೇಲೆ ಅದನ್ನು ಲಿರಿಕ್ಸ್ ನನಗೆ ಅವಾಗ ಅನ್ನಿಸ್ತು ಆ್ಯಕ್ಚುಲಿ ಇಲ್ಲ, ತುಂಬ ಏನು ಹೇಳಿ ಈಗೀಗಂತೂ ತುಂಬ ಮೆಚುರಿಟಿ ಬಂದಿದೆ. ಈಗ ಪ್ರತಿಯೊಂದು ಗಮನಿಸ್ತಾರೆ ಜನ. ಒಂದು ಸಣ್ಣ ನೀವು ಸುಳ್ಳು ಮಾತಾಡಿದ್ರೆ ಕ್ಲೀನಾಗಿ ಹೇಳ್ತಾರೆ. ಟಿ ವಿಲಿ ಏನಾರ ಮಾತಾಡಿದ್ರೆ ಏನೋ ಇದು ಮಾಡ್ತಿದ್ದಾನೆ ಅಂತ ಯಾರನ್ನೂ ಫುಲ್ ಮಾಡೋಕ್ಕಾಗಲ್ಲ. ಯಾರನ್ನೂ ಫುಲ್ ಮಾಡೋಕ್ಕಾಗಲ್ಲ, ಎಸ್ಪೆಷಲಿ ಕ್ಯಾಮ್ರಾನ. ಅನಿಲ್ ಕಪೂರ್ ಅವ್ರು ಹೇಳಿದ್ರು, ನೀವು ಯಾರನ್ನು ಬೇಕಾದ್ರೆ ಫುಲ್ ಮಾಡೋದು, ಕ್ಯಾಮ್ರಾನ ಚೀಟ್ ಮಾಡೋಕ್ಕೆ ಆಗಲ್ಲ. ನೀವು ನಿಮ್ಮ ಸಣ್ಣ ಎಕ್ಸ್ಪ್ರೆಷನ್ನು ಕ್ಯಾಚ್ ಮಾಡಿ ಇಟ್ಕೊಂಡ್ಬಿಡುತ್ತದು. ಸೊ ಅಂದರೆ ಅದಕ್ಕೇನೆ ನಾವು ಉಪೇಂದ್ರ ಅವ್ರನ್ನ ರಿಯಲ್ ಸ್ಟಾರ್ ಅಂತ ಕರೆಯೋದು. ಏನಿದೆಯೋ ಹಂಗಿದೆ ಅಷ್ಟೇ ಅಪ್ಪ ಅಂತ. ಸೊ ಇನ್ನು ಹಳೆ ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಅನ್ಪ್ರಿಡಿಕ್ಟಬಲ್ ಎಲಿಮೆಂಟ್ಸ್ ತುಂಬ ಇತ್ತು. ಹಿಂಗೆ ಅಂತ ಡಿಸೈಡ್ ಮಾಡ್ಕೊಂಡು ಥಿಯೇಟ್ರಿಗೆ ಹೋಗೋಕ್ಕಾಗಲ್ಲ. ಉಪೇಂದ್ರ ಅವ್ರ ಸಿನಿಮಾ ಏನೂ ಇರ್ಬೋದು ಗೊತ್ತಿಲ್ಲ, ಫ್ರೆಶ್ ಮೈಂಡೆಡಾಗಿ ಹೋಗಿ ಕೂತ್ಕೊಬೇಕು, ಏನು ಕೊಡ್ತಾರೆ ಅದ್ರಲ್ಲಿ ನಮ್ಗೆ ಏನು ಅನ್ಸುತ್ತೆ ನೋಡ್ಕೊಂಡು. ಸೊ UI ಕೂಡ ಹಾಗೆ ಇದೆಯಾ ಹೆಂಗೆ? ಇಲ್ಲ ಖಂಡಿತ. ಇವಾಗ ನೀವು ಅನಲೈಸ್ ಮಾಡಿದರೆ ನನಗೆ ಗೊತ್ತಿಲ್ಲ ಈ ಸಿನಿಮಾ ಹೆಂಗಿರುತ್ತೆ ಅಂತ. ನೀವು ಒಂದು ಸ್ಟೋರಿ ಕಟ್ಕೊಂಡಿದ್ರೆ ಖಂಡಿತ ಅದು ಸುಳ್ಳಾಗುತ್ತೆ ಆ್ಯಕ್ಚುಲಿ. ಯಾಕಂದರೆ ಅದು ಹಂಗಿರಲ್ಲ. ಆಮೇಲೆ ಯಾವುದೇ ಆದರೂ ಅಷ್ಟೇ, ಯಾವುದೇ ಸಿನಿಮಾ ನೋಡಿ ನೀವು ಸ್ಟೋರಿನ ಹೇಳೋಕ್ಕೂ ಆಗಲ್ಲ ಅಲ್ವಾ. ಒಂದು ಗ್ಲಿಮ್ಸ್ ನೋಡ್ಬಿಟ್ಟು ಇದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಏನೇನೋ ಇರುತ್ತೆ. ಅದೇ ಥರ ಈ ಸಿನಿಮಾನು ಕೂಡ ನೀವು ಅನಲೈಸ್ ನೀವು ನೋಡಿದ್ರ ಮೇಲೆ ನೀವು ನೂರಾರು ಮಾತಾಡ್ಬೋದು ಈ ಸಿನಿಮಾ ಬಗ್ಗೆ. ನನಗದು ಮಾತಾಡೋಕ್ಕೆ ಮಾಡಿರೋ ಸಿನಿಮಾ ಇದು. ಓಕೆ, ಸಿನಿಮಾ ಹೊರತುಪಡಿಸಿ ಸರ್, ಪಕ್ಕದ ರಾಜ್ಯದಲ್ಲಿ ಸ್ಟಾರ್ಸ್ ಎಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದಾರೆ, ಮಂತ್ರಿ ಆಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ರೀಸೆಂಟ್ ಆಗಿ ಪವನ್ ಕಲ್ಯಾಣ್ ಅವರು DCM ಆದ್ರು ಆ್ಯಂಡ್ ವಿಜಯ್ ದಳಪತಿ ಅವರು ಒಂದು ಪಕ್ಷ ಕಟ್ಟಿದ್ರು. ಎಲ್ಲೋ ನಮ್ಮ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ಸೈಲೆಂಟ್ ಆಗಿದೆಯಾ ಅಂತ? ಅಲ್ಲ, ಅದು UI ಅಲ್ಲ ಅದು. ಬಟ್ ಆದ್ರೂ UI ಅಲ್ಲ, ಬಟ್ ನೋಡಿ ನೋಡಿ ಇದು ಆ್ಯಕ್ಚುಲಿ. ಓಕೆ, ಸೊ ಅಲ್ಟಿಮೇಟ್ಲಿ ಫೈನಲಿ ಕನ್ನಡದ ಜನತೆಗೆ ಏನು ಹೇಳೋಕೆ ಬಯಸ್ರೆ, UIನ ಯಾಕೆ ಬಂದು ನೋಡಬೇಕು ಜನ ಎಲ್ಲರೂ? ವಾಟ್ ಮೋರ್ ಇಷ್ಟುವರೆಗೆ ಉಪೇಂದ್ರ ಏನು ಅಂತ ಜನ ನೋಡಿದ್ದಾರೆ. ಇದೊಂದು ಕ್ವಶನ್ ನಿಮ್ಗೆ ಕೇಳಿದಾಗೆಲ್ಲ ನನಗೆ ಯಾವಾಗಲೂ ಅನ್ಸುತ್ತೆ ಇದಕ್ಕೆ ಹೆಂಗೆ ಆನ್ಸರ್ ಮಾಡ್ಬೇಕು ಗೊತ್ತಾಗಲ್ಲ. ಯಾಕೆ ನೋಡ್ಬೇಕು ನಿಮ್ಮ ಪಿಕ್ಚರ್ ಅಂತ ಕೇಳಿದಾಗ
ಇಲ್ಲ ನಾವ್ ಹಿಂಗ್ ಮಾಡಿದೀವಿಪ್ಪ ಏನು ಹೇಳಕ್ ಬಯಸಲ್ಲ ನೀವು? ವೆರಿ ನಿಜೋಳು ಇದು ಅದೇ ಅಂಬಲಿ ಬನ್ರಪ್ಪ ಸಾಕು ನೋಡ್ರಪ್ಪ. ಅಲ್ಲ ಇದು ಹೆಂಗ್ ಹೇಳೋದು ಆಕ್ಚುಲಿ ಸಿ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ವಿ ಕ್ಯಾನ್ ಏನೋ ನಾವು ಮಾಡಿಬಿಟ್ಟು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ ಹೊರತು ನೀವು ಬಂದು ನೋಡಿ ಈ ಪಿಕ್ಚರ್ ಹಂಗಿದೆ ಅಂತ ಏನು ಅಲ್ಲ. ಅದು ಆಕ್ಚುಲಿ ಅದು ಅಲ್ಲಿ ಕ್ರಿಯೇಟರ್ ನಾನು ನೋಡ್ಬೇಕು ಅನ್ನೋ ಸತ್ಯ, ನೀವು ನೋಡಿ ಅನ್ನೋದು ತಪ್ಪದು. ಓಕೆ ಓಕೆ ನನಗೆ ನೋಡ್ಬೇಕು ಅನ್ಸೋದಿದೆಯಲ್ಲ ದಟ್ ಈಸ್ ಆಲ್ವೇಸ್ ಟ್ರೂತ್ ಅದು. ಅಮೇಝಿಂಗ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ನೀವು ರಿಯಲ್ ಸ್ಟಾರ್ ಆಗಿ ರಿಯಲ್ ಆಗಿ ಹಾಗೆ ಇದ್ದೀರಾ. ಯಾವ ಒತ್ತಡ, ಇಂಡಸ್ಟ್ರಿ ಒತ್ತಡ ಅಥವಾ ಬದುಕಿನ ಒತ್ತಡ ಯಾವುದು ನಿಮ್ಮ ಮೇಲೆ ಏನು ಪ್ರಭಾವ ಬೀರೋಂಗೆ ಆಸ್ ಆಫ್ ನಾವು ಖಂಡಿತ ಕಾಣ್ತಾ ಇಲ್ಲ. ಹೇಗಿದ್ರೋ ಹಾಗೆ ಇದ್ದೀರಾ. ವೀಕ್ಷಕರೇ, ಇದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರು ರಿಯಲ್ ಆಗೇ ಇದ್ದಾರೆ. ಅದರ ಮುಖ ಏನಿದೆ ಅದನ್ನು ನಾವು ನಿಮ್ಮೆದುರು ಅನಾವರಣ ಮಾಡಿದ್ದೀವಿ. UIL ಏನಿರುತ್ತೆ, ನೀವು ಎಲ್ಲರೂ ಥಿಯೇಟ್ರಿಗೆ ಹೋಗೋಣ, ಯಾಕಂದರೆ ಇಂಡಸ್ಟ್ರಿ ಉಳಿಬೇಕ್ರಿ, ಕನ್ನಡ ಉಳಿಬೇಕು. ನಮ್ಮ ಉಪೇಂದ್ರ ಅವರಂಥ ಇನ್ನೂ ಅನೇಕ ನೂರಾರು ಜನ ಡೈರೆಕ್ಟರ್ಸ್ ಬರಬೇಕು, ಗಟ್ಟಿ ಆಗಬೇಕು, ಇನ್ನೂ ಗಟ್ಟಿ ಆಗಬೇಕು. ಸೊ ಖಂಡಿತವಾಗ್ಲೂ ನಾವೆಲ್ಲರೂ ಥಿಯೇಟ್ರಿಗೆ ಹೋಗೋಣ, ನೋಡೋಣ ಅದ್ರಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಅಥವಾ ಇನ್ನೂ ಏನು ಚೆನ್ನಾಗಾಗಬೇಕು, ಅಥವಾ ಚೆನ್ನಾಗಿದ್ರೆ ಸಖತ್ತಾಗಿದೆ ಸರ್ ಅಂತ ಇದೆಲ್ಲವನ್ನು ಅವ್ರಿಗೂ ಕೂಡ ತಿಳಿಸೋಣ. ಇದರೊಂದಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್, ಧನ್ಯವಾದ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.